ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರೋದು ಕ್ಯಾಬೇಜ್ ವಡೆ ಅಂಥೇಳಿ. ಇದು ಒಂಥರ ಚೆನ್ನಾಗಿರುತ್ತೆ. ಇದು ಕಾಫಿ ಜೊತೆಲಾದರೂ ಆಗುತ್ತೆ, ಊಟ ಮಾಡಬೇಕಾದ್ರೆ ನಂಚ್ಕೊಳ್ಳೋಕ್ಕೆ ಆದರೂ ಆಗುತ್ತೆ. ಇದಕ್ಕೆ ನಾನು 1 ಲೋಟ ಅಕ್ಕಿನ ತೊಗೊಂಡಿದ್ದೀನಿ, ದೋಸೆ ಅಕ್ಕಿ, 1 ಮುಷ್ಟಿ ತೊಗರಿಬೇಳೆ, ಅದನ್ನು ನೆನೆಸ್ಕೋಬೇಕು. ಅದು ಮೆಣಸಿನ್ಕಾಯಿ ಜೊತೆಲಿ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ 4 ಬ್ಯಾಡಗಿ ಮೆಣಸಿನ್ಕಾಯಿ, 4 ಸೇಲಂ ಮೆಣಸಿನ್ಕಾಯಿ ಹಾಕ್ಕೊಂಡು ನೆನೆಸಿಟ್ಕೊಳ್ಬೇಕು. ಚೆನ್ನಾಗಿ ಅಕ್ಕಿನ ತೊಳ್ಕೊಂಡು, ಅಕ್ಕಿ ತೊಗರಿಬೇಳೆ 2 ತೊಳ್ಕೊಂಡು ಚೆನ್ನಾಗಿ ಅದನ್ನು ನೆನೆಸಿಟ್ಕೋಬೇಕು. ಒಂದು 3 ಅವರ್ಸ್ 3 ಗಂಟೆ ಕಾಲ ನೆನೆಸಿದ್ರೆ ಸಾಕು ಸಾಧಾರಣ. ಆಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಅದಕ್ಕೆ ಇಂಗನ್ನು ಸೇರಿಸ್ಕೋಬೇಕು. ಇಂಗು ಚೆನ್ನಾಗಿ ಸೇರಿಸ್ಕೊಂಡ್ರೆ ಚೆನ್ನಾಗಿ ಒಳ್ಳೆ ಪರಿಮಳ ಕೊಡುತ್ತೆ. ಅದನ್ನು ಮತ್ತು ಉಪ್ಪನ್ನು ಜೊತೆಯಲ್ಲಿ ಸೇರಿಸ್ಕೊಳ್ಳೋದು. ಉಪ್ಪನ್ನು ನಮಗೆ ಎಷ್ಟು ಉಪ್ಪು ಬೇಕು ನಮ್ಮ ರುಚಿಗೆ ತಕ್ಕಂಗೆ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. 1 ರೌಂಡ್ ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದಕ್ಕೆ ತೆಂಗಿನಕಾಯಿ ತುರಿ, ನಾನು ಒಂದು ಅರ್ಧ ಕಾಯಿನ ಹಾಕಿದ್ದೀನಿ. ತೆಂಗಿನಕಾಯಿ ತುರಿ ಒಂದು ಅರ್ಧ ಕಾಯಿ ಜೊತೆಲಿ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಮಿಕ್ಸಿ ಮಾಡ್ಕೋಬೇಕು. ಅದೇ ಹಿಟ್ಟಿನ ಜೊತೆಲಿ ತೆಂಗಿನಕಾಯಿ ತುರಿ ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಹಿಟ್ಟನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ನಾವು ಕ್ಯಾಬೇಜನ್ನು ಕಟ್ ಮಾಡಿ ಇಟ್ಕೋಬೇಕು. ಕ್ಯಾಬೇಜ್ ನಾನು ಅರ್ಧ ಕ್ಯಾಬೇಜ್ ಹಾಕಿದ್ದೀನಿ. 1 ಕ್ಯಾಬೇಜಲ್ಲಿ ಕಟ್ ಮಾಡಿ ಹಾಫ್ ಪೀಸ್ ಹಾಕಿದ್ದೀನಿ. ಅದನ್ನು ಸಣ್ಣಗೆ ಹೆಚ್ಕೊಂಡ್ಬಿಟ್ಟು, ಸಣ್ಣಗೆ ಉದ್ದಕ್ಕೆ ಹೇಗೆ ಬೇಕೋ ಹಾಗೆ ಹೆಚ್ಕೋಬೋದು. ಸಣ್ಣಗೆ ಬೇಕಾದ್ರೂ ಹೆಚ್ಕೋಬೋದು, ಒಂಚೂರು ದಪ್ಪ ಪೀಸ್ ಆದರೂ ಮಾಡ್ಕೋಬೋದು. ಇದು ಒಂಥರ ತುಂಬ ಚೆನ್ನಾಗಿರುವಂಥ ತಿಂಡಿ. ಇದು ಯಾರಿಗಾದರೂ ಮನೆಗೆ ಕರೆದಾಗ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಕಾಫಿ ಜೊತೆಯಲ್ಲಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಊಟ ಮಾಡಬೇಕಾದ್ರೆ ನಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಕ್ಯಾಬೇಜನ್ನು ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಆಮೇಲೆ ಆ ಹಿಟ್ಟಿನ ಜೊತೆಲಿ ನೋಡ್ಕೊಂಡು ಕಲಿಸ್ಕೋಬೇಕು. ಈ ಕ್ಯಾಬೇಜನ್ನು ಬೇಕಾದರೆ ನಾವು ಒಂಚೂರು ಉಪ್ಪು ಹಚ್ಚಿ ಇಟ್ಬಿಟ್ಟು ಚೆನ್ನಾಗಿ ಹಿಂಡ್ಕೊಂಡು ಬೇಕಿದ್ರೂ ಕಲಿಸ್ಬೋದು. ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಹಿಂಡ್ಕೊಂಡ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದನ್ನು ನೀರು ಬಿಟ್ಕೊಂಡ್ರೆ ಒಂಚೂರು ಗಟ್ಟಿಯಾಗಿ ಕಲಸೋಕ್ಕಾಗುತ್ತೆ. ನಾನು ಆ ಥರ ಇದು ಮಾಡಿ ಹಿಂಡ್ಕೊಂಡಿಲ್ಲ. ಅದ್ರ ಬದಲಿಗೆ ನಾನು ಒಂದೂವರೆ ಸ್ಪೂನು ಕಡಲೆ ಹಿಟ್ಟನ್ನು ಹಾಕಿ ಕಲಿಸ್ಕೋತಾ ಇದ್ದೀನಿ. 1-1.5 ಸ್ಪೂನು ಕಡಲೆ ಹಿಟ್ಟು ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ. ಹಾಗಾಗಿ ಅದು ಹೇಗೆ ವಡೆ ಮಾಡೋ ಇದು ನೋಡಿಕೊಂಡು ಹೇಗೆ ವಡೆ ಮಾಡೋಕ್ಕಾಗ್ತಾಯಿದೆಯಾ ಅಂತ ಹಿಟ್ಟು ಕಲಿಸ್ಬೇಕಾದ್ರೆ ನೋಡ್ಕೋಬೇಕು. ಮತ್ತು ಉಪ್ಪು ಎಲ್ಲ ಸರಿ ಇದೆಯಾ ಅಂದ್ಬಿಟ್ಟು ಒಂಚೂರು ಬಾಯಿಗೆ ಹಾಕ್ಕೊಂಡು ನೋಡ್ಕೋಬೇಕು ಈ ಟೈಮಲ್ಲಿ. ಆಮೇಲೆ ನಾನು ಕಡಲೆ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕಿ ಕಲಿಸಿದ ಮೇಲೆ ಎಷ್ಟು ನಮಗೆ ವಡೆ ಮಾಡೋಕ್ಕೆ ಹದ ಎಷ್ಟು ಬರುತ್ತೆ ನೋಡ್ಕೊಂಡ್ಬಿಟ್ಟು ಅದನ್ನು ನಾವು ಕಡಲೆ ಹಿಟ್ಟು ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನು. ಬೇಕಾದರೆ ನಿಮಗೆ ಕಡಲೆ ಹಿಟ್ಟು ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟು ಬೇಕಾದ್ರೂ ಒಂದು ಸ್ವಲ್ಪ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಅಂದರೆ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ, ಜಾಸ್ತಿ ಗರ್ಗರಿ. ನಮ್ಗೆ ಸ್ವಲ್ಪ ಮೆತ್ತಗೆ ಬೇಕು ಅಂದ್ಬಿಟ್ಟು ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇವಾಗ ಬಾಣಲೆಯಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೋಬೇಕು. ಎಣ್ಣೆನ ಕಾಯಿಸ್ಕೊಂಡು ಇಟ್ಕೊಂಡು ಆಮೇಲೆ ನಿಧಾನಕ್ಕೆ ಅದು ಎಣ್ಣೆ ಕಾದ ಮೇಲೆ ಅದರಲ್ಲಿ ಒಂದು ವಡೆ ಆಕಾರದಲ್ಲಿ ತೆಗೆದುಬಿಟ್ಟು ಹಾಕಿ ಕರ್ಕೋಬೇಕು. ಚೆನ್ನಾಗಿ ಕೆಂಪಗೆ ಬರೋ ಹಾಗೆ ಕರ್ಕೋಬೇಕು. ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಬೇಗ ತುಂಬ ಹೊತ್ತೇನಾಗೋದಿಲ್ಲ ಇದು ಬೇಯೋದಕ್ಕೆ. ಸುಮಾರು ಎಲ್ಲ ವಡೆಗಳು ಹೇಗೆ ಆಗುತ್ತೋ ಪಕೋಡ ಎಲ್ಲ. ಇದಕ್ಕೆ ಬೇಕಾದರೆ ನಾವು ಈರುಳ್ಳಿನೂ ಕಟ್ ಮಾಡಿ ಹಾಕ್ಕೋಬೋದು. ನಾನು ಅದನ್ನು ಹೇಳೋದು ಮರೆತೆ. ನಾನು ಈರುಳ್ಳಿ ಹಾಕಿಲ್ಲ, ಅದಕ್ಕೇ ನಾನು ಹೇಳಲಿಲ್ಲ. ಬಟ್ ಬೇಕಾದರೆ ಈರುಳ್ಳಿನೂ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೋಬೋದು, ಅದೂ ಚೆನ್ನಾಗಿರುತ್ತೆ ಟೇಸ್ಟು. ಇದು ಒಂದು ಸಲ ನೀವು ಮಾಡಿ ನೋಡಿ. ನಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು. ಇದು ಒಂದು ಒಳ್ಳೆ ತಿಂಡಿ ಇದು. ಇದನ್ನು ನೀವು ಒಂದು ಸಲ ಮಾಡಿಬಿಟ್ಟು ನೋಡಿ. ಥ್ಯಾಂಕ್ ಯು.